ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಲಾಸ್ಟ್ ವಿಡಿಯೋದಲ್ಲಿ ಲೆಸನ್ 1 ಅದರಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಗೆ ಸಂಬಂಧಪಟ್ಟ ಸಿಲೆಬಸ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಈಗ ಈ ವಿಡಿಯೋದಲ್ಲಿ ಇದು ಲೆಸನ್ ನಂಬರ್ 2. ಇಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದರೆ ಫಿಸಿಕ್ಸ್ ಇದ್ದು ಒಂದು ಬ್ರ್ಯಾಂಚ್. ಅದು ಇಟ್ ಈಸ್ ಬ್ರ್ಯಾಂಚ್ ಆಫ್ ಫಿಸಿಕ್ಸ್. ಬ್ರ್ಯಾಂಚ್ ಆಫ್ ಫಿಸಿಕ್ಸ್. ಬ್ರ್ಯಾಂಚ್ ಆಫ್ ಫಿಸಿಕ್ಸ್. ಇದರಲ್ಲಿ ಚಾರ್ಜಸ್ ರೆಸ್ಟಲ್ಲಿರುವಾಗ ಯಾವ್ಯಾವ ಪ್ರಾಪರ್ಟೀಸನ್ನು ಅಥವಾ ಕ್ಯಾರೆಕ್ಟರ್ಸ್ ಅಥವಾ ಸ್ವಭಾವವನ್ನು ತೋರಿಸ್ತದೆ, ಇದರ ಬಗ್ಗೆ ಸ್ಟಡಿ ಮಾಡುವಂಥ ಒಂದು ಬ್ರ್ಯಾಂಚ್, ಫಿಸಿಕ್ಸ್ ಇದ್ದು ಬ್ರ್ಯಾಂಚ್. ಅದು ಅಂದರೆ ಚಾರ್ಜ್ ರೆಸ್ಟಲ್ಲಿರುವಾಗ ಏನೆಲ್ಲ ಪ್ರಾಪರ್ಟೀಸನ್ನು ನಾವು ಕಲಿಬೋದು, ಚಾರ್ಜ್ ಬಗ್ಗೆ ಇರುವಂಥ ಗುಣಗಳು. ಇದೇನು ಮಾಡ್ತೆ ಅಂತ ಹೇಳಿದರೆ, ಚಾರ್ಜಸ್ ಇದ್ದು ಬೇಸಿಕ್ ಪ್ರಾಪರ್ಟೀಸ್, ಬೇಸಿಕ್ ಫಿನೋಮಿನವನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಬೇಸಿಕ್ ಬೇಸಿಕ್ ಫಿನೋಮಿನವನ್ನು ತಿಳ್ಕೊಳ್ಬೋದು ಈ ಚಾಪ್ಟ್ರಲ್ಲಿ. ಇಲ್ಲಿ ನೋಡಿ, ಈ ಚಾರ್ಜಸ್ ರೆಸ್ಟಲ್ಲಿರುವಾಗ ಒಂದು ಫೀಲ್ಡನ್ನು ಕ್ರಿಯೇಟ್ ಮಾಡುತ್ತೆ. ಫೀಲ್ಡ್ ಅಂದರೆ ಕ್ಷೇತ್ರ, ಫೀಲ್ಡ್. ಈ ಫೀಲ್ಡಿಗೆ ಏನಂತಾರೆ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಅಂತಾರೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಅಂತಾರೆ ಇದನ್ನು. ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್. ಇವಾಗ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಬರುವುದು ಚಾರ್ಜಿಂದ. ಎಲ್ಲಿ ಚಾರ್ಜ್ ಇರ್ತದ ಆ ಚಾರ್ಜನ್ನು ಎಲೆಕ್ಟ್ರಿಕ್ ಚಾರ್ಜ್ ಅಂತೀವಿ. ಆ ಎಲೆಕ್ಟ್ರಿಕ್ ಚಾರ್ಜ್ ಸುತ್ತ ಒಂದು ಫೀಲ್ಡ್ ಬರುತ್ತೆ. ಅದನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಅಂದರೆ ಕ್ಷೇತ್ರ ಅಂತಾರೆ. ಇದು ಹೇಗೆ ಅಂತ ಹೇಳಿದರೆ, ಈಗ ಎಲ್ಲರೂ ತಿಳ್ಕೊಂಡಿದ್ದಾರೆ ಗ್ರಾವಿಟೇಷನಲ್ ಫೀಲ್ಡ್ ಎನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಗ್ರಾವಿಟೇಷನಲ್ ಫೀಲ್ಡ್. ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಗ್ರಾವಿಟೇಷನಲ್ ಫೀಲ್ಡ್. ಈ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಗ್ರಾವಿಟೇಷನಲ್ ಫೀಲ್ಡ್ ಬರೋದು ಮಾಸ್ ಇರುವುದರಿಂದ. ಅಂದರೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಏನಂತದೆ ಅಂತ ಹೇಳಿದರೆ, ಎಲ್ಲಿ ಎರಡು ಮಾಸ್ ಇರ್ತದ ಆ ಮಾಸ್ ಮಧ್ಯೆ ಒಂದು ಅಟ್ರಾಕ್ಷನ್ ಇರುತ್ತೆ. ಆ ಅಟ್ರಾಕ್ಷನ್ ಹೇಗೆ ತಿಳ್ಕೊಬೋದು, ಇವಾಗ ಫಾರ್ ಎಕ್ಸಾಂಪಲ್ ಇದು ಒಂದು ಮಾಸ್, ಇದು ಇನ್ನೊಂದು ಮಾಸ್. ಈ ಎರಡು ಮಾಸ್ ಮಧ್ಯೆ ಒಂದು ಅಟ್ರಾಕ್ಷನ್ ಇರುತ್ತೆ. ಆ ಅಟ್ರಾಕ್ಷನಿಗೆ ಏನು ಹೇಳ್ತಾರೆ, ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತಾರೆ. ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅದೇ ಥರ ಈ ಗ್ರಾವಿಟೇಷನಲ್ ಫೀಲ್ಡಲ್ಲಿ ಮಾಸ್ ಹೇಗೆ ಬಿಹೇವ್ ಮಾಡುತ್ತಾ, ಅದೇ ಥರ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡಲ್ಲಿ ಚಾರ್ಜ್ ಬಿಹೇವ್ ಮಾಡುತ್ತೆ. ಅದಕ್ಕೆ ಅನಲಾಗಸ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಅನಲಾಗಸ್. ದಿ ಚಾರ್ಜ್ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಈಸ್ ಅನಲಾಗಸ್ ಟು ಮಾಸ್ ಇನ್ ಗ್ರಾವಿಟೇಷನಲ್ ಫೀಲ್ಡ್. ಆನಂತರ ಇನ್ನೊಂದು ಏನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಈಗ ಎರಡು ಮಾಸ್, ಎರಡು ಚಾರ್ಜಸ್ ಇದ್ದರೆ ಚಾರ್ಜಸ್ ಮಧ್ಯೆ ಯಾವಾಗಲೂ ಕೂಡ ಫೋರ್ಸ್ ಇರುತ್ತೆ. ಈಗ ಒಂದು ಚಾರ್ಜ್, ಯಾವುದೇ ಒಂದು ಚಾರ್ಜ್ ಇರ್ಬೋದು, ಈಗ ಇದೊಂದು ಚಾರ್ಜ್ ಇರ್ಬೋದು,
ಇದು ಇನ್ನೊಂದು ಚಾರ್ಜ್ ಇರ್ಬೋದು. ಈ ಚಾರ್ಜ್ ಮಧ್ಯೆ ಯಾವಾಗಲೂ ಕೂಡ ಎರಡು ಅಟ್ರಾಕ್ಟಿವ್ ಅಥವಾ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಅಂದರೆ ಎರಡು ಚಾರ್ಜ್ಗಳ ಮಧ್ಯೆ ಒಂದು ಫೋರ್ಸ್ ಇರುತ್ತೆ. ಫೋರ್ಸ್, ಅದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ಬೋದು, ಫೋರ್ಸ್ ಆಫ್ ರಿಪಲ್ಷನ್ ಇರ್ಬೋದು, ಅದು ಮತ್ತೆ ತಿಳ್ಕೊಳ್ಳುವ. ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಒಂದು, ಫೋರ್ಸ್ ಆಫ್ ರಿಪಲ್ಷನ್ ಒಂದು. ಇದಕ್ಕೆ ಏನು ಹೇಳ್ತಾರೆ? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತಾರೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅದು ಮುಂದಕ್ಕೆ ಕೂಲಮ್ಸ್ ಲಾದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಬೋದು. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಎಲ್ಲಿ ಈ ಫೋರ್ಸ್ ಯಾಕಿರುತ್ತದೆ ಅಂತ ಹೇಳಿದರೆ, ಎಲ್ಲಿ ಎನರ್ಜಿ ಇರ್ತದೆ ಅಲ್ಲಿ ಫೋರ್ಸ್ ಇರುತ್ತೆ. ಎನರ್ಜಿ, ಅದಕ್ಕೆ ಅಟ್ರಾಕ್ಟಿವ್ ಎನರ್ಜಿ ಇರ್ಬೋದು, ರಿಪಲ್ಸಿವ್ ಎನರ್ಜಿ ಇರ್ಬೋದು. ಇಲ್ಲಿ ಏನಿರ್ತದೆ ಅಂತ ಹೇಳಿದರೆ ಎರಡು ಚಾರ್ಜಸ್ ಮಧ್ಯೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಎರಡು ಚಾರ್ಜಸ್ ಮಧ್ಯೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಆದ ಕಾರಣ ಈ ಪೊಟೆನ್ಷಿಯಲ್ ಎನರ್ಜಿ ಇರುವುದರಿಂದ ಎರಡು ಚಾರ್ಜಸ್ ಮಧ್ಯೆ ಫೋರ್ಸ್ ಇರುತ್ತೆ. So what we should remember actually, if there are two charges, always there exists a force between two charges. Because of that force, there exists a potential energy. There exists a potential energy between the two charges. So always there is energy. You should remember, always there is energy. Okay. So, ಈಗ ಪೊಟೆನ್ಷಿಯಲ್ ಎನರ್ಜಿ ಎರಡು ಚಾರ್ಜಸ್ ಮಧ್ಯೆ ಇರ್ತದೆ, ಅದರ ಮಧ್ಯೆ ಫೋರ್ಸ್ ಇರ್ತದೆ. ಅದೆಲ್ಲ ಒಂದು ಕಡೆ ಆದರೆ, ಎಲ್ಲಿ ಚಾರ್ಜ್ ಇರ್ತದ ಅಲ್ಲಿ ಫೀಲ್ಡ್ ಇರುತ್ತೆ, ಎಲ್ಲಿ ಚಾರ್ಜಸ್ ಇರ್ತದ ಅಲ್ಲಿ ಆ ಚಾರ್ಜ್ಗಳ ಮಧ್ಯೆ ಫೋರ್ಸ್ ಇರ್ತದೆ. ಯಾಕೆ ಫೋರ್ಸ್ ಇರ್ತದೆ ಅಂದರೆ ಆ ಚಾರ್ಜಸ್ಸಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇರ್ತದೆ. ಈಗ ಈ ಕಾನ್ಸೆಪ್ಟ್ಸನ್ನು, ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಕಾನ್ಸೆಪ್ಟ್ಸ್ನ ಯಾಕೆ ತಿಳ್ಕೊಳ್ಬೇಕಂದ್ರೆ ಇಲ್ಲಿ ತುಂಬ ಅಪ್ಲಿಕೇಶನ್ಸ್ ಇದೆ. ಒಂದು ಅಪ್ಲಿಕೇಶನ್ ಏನು ಅಂತ ಹೇಳಿದರೆ, ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಪ್ಲಿಕೇಶನ್ಸನ್ನು ಎಲೆಕ್ಟ್ರಿಸಿಟಿ ಬ್ರ್ಯಾಂಚಲ್ಲಿ ಯೂಸ್ ಮಾಡ್ತೇವೆ. ಎಲೆಕ್ಟ್ರಿಸಿಟಿ ಈಸ್ ಎ ಹ್ಯೂಜ್ ಬ್ರ್ಯಾಂಚ್, ದೊಡ್ಡ ಬ್ರ್ಯಾಂಚ್ ಅದು. So we can say we will use that idea of electricity, electrostatics in branches of electricity, branches of electricity, branches of electricity. ಬ್ರಾಂಚಸ್ ಬೇರೆ ಬೇರೆ ಬ್ರ್ಯಾಂಚ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬ್ರ್ಯಾಂಚಲ್ಲಿ ಯೂಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಅಟಾಮಿಕ್ ಸ್ಟ್ರಕ್ಚರ್ ಸ್ಟಡಿ ಮಾಡುವಾಗ ಯಾವುದೇ ಒಂದು ಮಾಡರ್ನ್ ಫಿಸಿಕ್ಸಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ ಸ್ಟಡಿ ಮಾಡುವಾಗ ಕೂಡ ಈ ಕಾನ್ಸೆಪ್ಟನ್ನು ಯೂಸ್ ಮಾಡ್ತೇವೆ. ಅಟಾಮಿಕ್ ಸ್ಟ್ರಕ್ಚರ್, ಅದರಲ್ಲಿ ಥಿಯರಿ ಆಫ್ ಆಟಮ್ಸ್, ಥಿಯರಿ ಆಫ್ ಆಟಮ್ಸ್ ಇಲ್ಲಿ ಯೂಸ್ ಮಾಡ್ತೇವೆ. ಥಿಯರಿ ಆಫ್ ಆಟಮ್ಸ್, ಥಿಯರಿ ಆಫ್ ಆಟಮ್ಸ್ ಇಲ್ಲಿ ಯೂಸ್ ಮಾಡ್ತೇವೆ. ಇವಾಗ ನೆಕ್ಸ್ಟ್ ಆ್ಯಕ್ಚುಲಿ ಹೇಗೆ ಇದೆಲ್ಲ ಇಂಟ್ರೊಡಕ್ಟರಿ ಪಾರ್ಟ್, ಇದನ್ನೆಲ್ಲ ನಾವೇನು ತಿಳ್ಕೊಳ್ಬೋದು. ದೀಸ್ ಆರ್ ಆಲ್ ದಿ ಇಂಟ್ರೊಡಕ್ಷನ್ ವಿ ಕ್ಯಾನ್ ಸೇ these are all introduction about the electrostatics. So you should remember, electrostatics is a branch of physics which deals with the study of charges at rest or static charges. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟಾಗಿ ಒಂದು ತಿಳ್ಕೊಳ್ಬೇಕಾದ ಪಾಯಿಂಟ್ ಏನು ಅಂತ ಹೇಳಿದರೆ, ಒರಿಜಿನೇಷನ್, ಹೇಗೆ ಒರಿಜಿನ್ ಆಯಿತು ಎನ್ನುವಂಥದ್ದು. ಒರಿಜಿನೇಷನ್ ಅಲ್ಲಿ ಫಸ್ಟ್ ನಾವು ತಿಳ್ಕೊಳ್ಬೇಕಾದ್ದು ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಅಂತೇಳಿ. ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ, ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಸಿಟಿ. ಈಗ ಏನು ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಅಂದರೆ, ಫ್ರಿಕ್ಷನ್ ಅಂದರೆ ಘರ್ಷಣೆ. ಘರ್ಷಣೆ ಅಂತ ಹೇಳಿದರೆ ಯಾವುದೇ ಒಂದು ಎರಡು ಆಬ್ಜೆಕ್ಟನ್ನು ಈ ಥರ ಉಜ್ಜುವುದು, ಇದಕ್ಕೆ ಘರ್ಷಣೆ ಅಂತಾರೆ. ಘರ್ಷಣೆ ಎರಡು ಕೈಗಳನ್ನು ಉಜ್ಜಿದಾಗ ಹೀಟ್ ಡೆವಲಪ್ ಆಗುತ್ತೆ, ಬಿಸಿ ಆಗುತ್ತೆ, ಅದಕ್ಕೆ ಘರ್ಷಣೆ ಅಂತಾರೆ. ಇಲ್ಲಿ ಏನು ಮಾಡ್ತೇವೆ, ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಏನು ಮಾಡಿ, ಒಂದು ಗ್ಲಾಸ್ ರಾಡನ್ನು ತಗೊಳ್ಳಿ. ಗ್ಲಾಸ್ ರಾಡ್ ತಗೊಳ್ಳಿ.
ಈ ಗ್ಲಾಸ್ ರಾಡನ್ನು ಏನು ಮಾಡಿ, ಒಂದು ಗ್ಲಾಸ್ ರಾಡ್ ತಗೊಳ್ಳಿ, ಇನ್ನೊಂದು ಸಿಲ್ಕ್ ಕ್ಲಾತ್ ತಗೊಳ್ಳಿ. ಸಿಲ್ಕ್ ಕ್ಲಾತ್ ಈ ಗ್ಲಾಸ್ ರಾಡನ್ನು ಸಿಲ್ಕ್ ಕ್ಲೋತಲ್ಲಿ ಉಜ್ಜಿದಾಗ, ಅಂದರೆ ಘರ್ಷಣೆ ಆದಾಗ, ಗ್ಲಾಸ್ ರಾಡ್ ಮತ್ತು ಸಿಲ್ಕ್ ಕ್ಲೋತ್ ಮಧ್ಯೆ ಘರ್ಷಣೆ ಆದಾಗ ಇದೇನು ಮಾಡ್ತದೆ ಅಂತ ಹೇಳಿದರೆ, ಕೆಲವು ಲೈಟ್ ಆಬ್ಜೆಕ್ಟನ್ನು ಅಟ್ರ್ಯಾಕ್ಟ್ ಮಾಡ್ತದೆ. ಯು ಶುಡ್ ರಬ್, ಅದಕ್ಕೆ ರಬ್ಬಿಂಗ್ ಅಂತಾರೆ. ಗ್ಲಾಸ್ ರಾಡ್ ವಿತ್ ಸಿಲ್ಕ್, then glass rod will attract some small pieces of paper. ಸ್ಮಾಲ್ ಪೇಪರ್ ಪೀಸ್ ಇರ್ಬೋದು, ಸ್ಮಾಲ್ ಪೇಪರ್ ಪೀಸಸ್. ಅಷ್ಟೇ ಅಲ್ಲ, ಫೆದರ್ ಇರ್ಬೋದು, ಸ್ಟ್ರಾ, ಫೆದರ್, ಲಿಂಟ್ ಎಟ್ಸೆಟ್ರಾ. ಸಣ್ಣ ಲೈಟ್ ಆಬ್ಜೆಕ್ಟ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಗ್ಲಾಸ್ ರಾಡ್ ಮಾತ್ರ ಅಲ್ಲ, ಒಂದು ವೇಳೆ ಫೌಂಟೇನ್ ಪೆನ್, ಈಗ ನಾನೇನು ಕೈಯಲ್ಲಿ ಇಟ್ಕೊಂಡಿದ್ದೇನೆ ಫೌಂಟೇನ್ ಪೆನ್, ಅದು ಫೌಂಟೇನ್ ಪೆನ್. ಈ ಫೌಂಟೇನ್ ಪೆನ್ನನ್ನು ಕೋಟ್ ಸ್ಲೀವ್ಸ್ ಅಂದರೆ ಗೊತ್ತೆಲ್ರಿಗೂ. ರಬ್ ಮಾಡಿದಾಗ ಫೌಂಟೇನ್ ಪೆನ್ನು ಕೂಡ ಕೆಲವು ಲೈಟ್ ಪೇಪರ್ ಪೀಸಸ್ ಇರ್ಬೋದು, ಸ್ಟ್ರಾ ಇರ್ಬೋದು, ಲೈಟ್ ಫೆದರ್ಸ್ ಇರ್ಬೋದು, ಇದನ್ನೆಲ್ಲ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ದೀಸ್ ಆರ್ ಆಲ್. ಒಂದು ಗ್ಲಾಸ್ ರಾಡು ಸಿಲ್ಕೊಟ್ಟಿಗೆ ರಬ್ ಮಾಡಿದಾಗ ಇರ್ಬೋದು, ಇಲ್ಲದ್ರೆ ಫೌಂಟೇನ್ ಪೆನ್ ಕೋಟ್ ಸ್ಲೀವ್ಸ್ ಒಟ್ಟಿಗೆ ರಬ್ ಮಾಡಿದಾಗ ಇರ್ಬೋದು. ಆವಾಗ ಒಂದು ಇಂಪಾರ್ಟೆಂಟ್ ಫಿನೋಮಿನನ್ ಒಬ್ಸರ್ವ್ ಆಗುತ್ತೆ ಅಲ್ಲಿ. ಏನು ಅಂತೇಳಿದರೆ, ಗ್ಲಾಸ್ ರಾಡ್ ಇರ್ಬೋದು, ಫೌಂಟೇನ್ ಪೆನ್ ಇರ್ಬೋದು, ಲೈಟ್ ಆಬ್ಜೆಕ್ಟ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಗೊತ್ತಾಯ್ತಲ್ಲ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಈ ಅಟ್ರ್ಯಾಕ್ಟ್ ಮಾಡುತ್ತೆ ಅಲ್ಲ, ಅಲ್ಲಿ ಏನು ಮಾಡ್ತೇವೆ, ಇಷ್ಟೇ ಅಲ್ಲ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಬೋದು ನಾವು. ಈಗ ಪ್ಲಾಸ್ಟಿಕ್ ಕೋಂಬ್ ಇದ್ದರೆ ನಿಮ್ಮ ಹತ್ರ, ಪ್ಲಾಸ್ಟಿಕ್ ಕೋಂಬ್, ಇಫ್ ಯು ರಬ್ ಪ್ಲಾಸ್ಟಿಕ್ ಕೋಂಬ್, ವೆನ್ ಪ್ಲಾಸ್ಟಿಕ್ ಕೋಂಬ್ ಪಾಸಸ್ ಓವರ್ ಎ ಡ್ರೈ ಹೇರ್ ಅಂದರೆ ಕೂದಲು, ಡ್ರೈ ಏರ್, ಆವಾಗ ಪ್ಲಾಸ್ಟಿಕ್ ಕೋಂಬ್ ಕೂಡ ಕೆಲವು ಲೈಟ್ ಆಬ್ಜೆಕ್ಟ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಡ್ರೈ ಏರ್ ಇದನ್ನು ರಬ್ ಮಾಡಿದಾಗ ಅಟ್ರ್ಯಾಕ್ಟ್ ಮಾಡುತ್ತೆ. ಲೈಟ್ ಆಬ್ಜೆಕ್ಟ್ಸ್. ಓಕೆ, ಇಲ್ಲಿ ಅಟ್ರ್ಯಾಕ್ಟ್ಸ್ ಲೈಟ್ ಆಬ್ಜೆಕ್ಟ್ಸ್. ಇವಾಗ ಇದನ್ನು ಏನು ಹೇಳ್ತಾರೆ ಅಂತ ಹೇಳಿದರೆ, ಇವಾಗ ಇದು ಗ್ಲಾಸ್ ರಾಡ್ ಇರ್ಬೋದು, ಗ್ಲಾಸ್ ರಾಡ್ ಸಿಲ್ಕೊಂದಿಗೆ ರಬ್ ಮಾಡಿದಾಗ, ಫೌಂಟೇನ್ ಪೆನ್ ಕೋಟ್ ಸ್ಲೀವ್ಸ್ ಒಂದಿಗೆ ರಬ್ ಮಾಡಿದಾಗ, ಪ್ಲಾಸ್ಟಿಕ್ ಕೋಂಬು ಡ್ರೈ ಏರ್ಸ್ ಥ್ರೂ ಪಾಸ್ ಆದಾಗ, ಇದೆಲ್ಲ ಈ ಲೈಟ್ ಆಬ್ಜೆಕ್ಟ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಗೊತ್ತಾಯ್ತಲ್ಲ? ಈ ಅಟ್ರ್ಯಾಕ್ಟ್ ಮಾಡುವಂತಹ, ಈಗ ನಾವೇನು ಹೇಳ್ತೇವೆ, ಇದೆಲ್ಲ ಗ್ಲಾಸ್ ರಾಡ್, ಫೌಂಟೇನ್ ಪೆನ್, ಪ್ಲಾಸ್ಟಿಕ್ ಕೋಂಬ್, ಇದನ್ನೆಲ್ಲ ಏನು ಹೇಳ್ತೇವೆ ನಾವು, ಆಲ್ ದೀಸ್ ಆಬ್ಜೆಕ್ಟ್ಸ್ ಆರ್ ಎಲೆಕ್ಟ್ರಿಫೈಡ್ ಅಂತೀವಿ. ಎಲೆಕ್ಟ್ರಿಫೈಡ್. ಓಕೆ, ಇವಾಗ ನೆಕ್ಸ್ಟ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್, ಎಲೆಕ್ಟ್ರಿಫೈಡ್ ಅಂದರೆ ಏನು ಅಂತ ಗೊತ್ತಾಯಿತು. ಅಥವಾ ಇದನ್ನು ಏನು ಹೇಳ್ಬೋದು, ಎಲೆಕ್ಟ್ರಿಕಲಿ ಚಾರ್ಜ್ಡ್ ಅಂತಲೂ ಹೇಳ್ಬೋದು. ಈ ಆಬ್ಜೆಕ್ಟ್ಸನ್ನು ಎಲೆಕ್ಟ್ರಿಕಲಿ ಚಾರ್ಜ್ಡ್ ಅಂತಲೂ ಹೇಳ್ಬೋದು ನಾವು. ಎಲೆಕ್ಟ್ರಿಕಲಿ ಚಾರ್ಜ್ಡ್, ವಿ ಕ್ಯಾನ್ ಸೇ ದೀಸ್ ಆಬ್ಜೆಕ್ಟ್ಸ್ ಆರ್ ಎಲೆಕ್ಟ್ರಿಕಲಿ ಚಾರ್ಜ್ಡ್. ಓಕೆ,
ಹೇಗೆ ಚಾರ್ಜ್ ಆಯಿತು? ಈ ಪ್ರೋಸೆಸ್ಸಿಗೆ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತೇವೆ. ಚಾರ್ಜಿಂಗ್ ಬೈ ಫ್ರಿಕ್ಷನ್, ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತೀವಿ. ಫ್ರಿಕ್ಷನ್, ಇದಕ್ಕೆ ಚಾರ್ಜಿಂಗ್ ಬೈ ಫ್ರಿಕ್ಷನ್. ಓಕೆ, ಇವಾಗ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂದರೆ ಚಾರ್ಜ್ಡ್ ಆನ್ ರಬ್ಬಿಂಗ್. ನಾವು ಇದೆಲ್ಲ ಜಸ್ಟ್ ಪಾಯಿಂಟ್ಸ್ ನಮ್ಗೆ ಗೊತ್ತಿರೋದು. ಇವಾಗ ನಾವೇನು ತಿಳ್ಕೊಳ್ಳುವ ಇಂಪಾರ್ಟೆಂಟ್ ಔಟ್ಪುಟ್ಸ್. ಫಸ್ಟ್ ಏನಿದೆಲ್ಲ ಈ ಪ್ರೋಸೆಸ್ಸಿಗೆ ಏನಂತ ಕಲಿಬೋದು. ಈಗ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಬುಕ್ ತಗೊಂಡು. ಲೇಟರ್ ವೆನ್ ಯು ವಾಂಟೆಡ್ ಟು ರಿವೈಸ್ ಯು ಕ್ಯಾನ್ ಗೆಟ್ ಆಲ್ ದೀಸ್ ಪಾಯಿಂಟ್ಸ್. ಇವಾಗ ನೋಡಿ, ಫಸ್ಟಿಗೆ ವಾಟ್ ಈಸ್ ಎಲೆಕ್ಟ್ರಿಸಿಟಿ ಎನ್ನುವಂಥದ್ದನ್ನು ಕಲಿಯುವ. ವಾಟ್ ಈಸ್ ಎಲೆಕ್ಟ್ರಿಸಿಟಿ? ವಾಟ್ ಈಸ್ ಎಲೆಕ್ಟ್ರಿಸಿಟಿ? Electricity. Really? Let us try to define that. The property of rubbed substance. The property. The property. The property of rubbed substance. Rubbed substance. Rubbed substance. The property of rubbed substance due to which they attract. Due to which they attract. They attract. Due to which they attract light objects. Light objects. Light objects is called electricity. Is called electricity. Is called electricity. ಇದೆಲ್ಲ ನೋಟ್ಸ್ ನೀವು ತಿಳ್ಕೊಳ್ಬೇಕಾದ್ದು. What is actually electricity? The property of rubbed substance due to which they attract light objects is called electricity. Okay, now let us try to define one more terminology. One more terminology here. Let us try to define that. ಅಲ್ಲಿ ಫಸ್ಟ್ ನೋಡಿ. ನೆಕ್ಸ್ಟ್, what is static electricity? What is static electricity or frictional or static electricity? What is frictional? Frictional or static electricity? Static electricity. Static electricity. See here, the electricity developed. Let us try to write the answer. The electricity developed. Electricity developed. Electricity developed by rubbing. By rubbing. Electricity developed by rubbing or friction. Or friction. Or friction is called frictional or static electricity. Is called frictional. Frictional or static electricity. Static electricity. Static electricity. Okay, now this is second question.
Next question. Here we should know. When we say substances electrified, when we say any substance electrified means electrified. Okay. The rubbed substances. Let us write the answer. The rubbed substances. The rubbed substances which show their property of attraction, which show their property of attraction, are said to have become electrified. Okay, become electrified. Now here let us try to understand what about the history of electrical charge. This is very much interesting now. History of frictional electricity. Let us try to see historical view of frictional electricity, ಇದರಲ್ಲಿ ನಾವು ಏನು ತಿಳ್ಕೊಳ್ಬೋದು ಅಂತ ಹೇಳಿದರೆ, ಆ್ಯಕ್ಚುಲಿ ಈ ಎಲೆಕ್ಟ್ರಿಸಿಟಿ ಎನ್ನುವಂಥ ಕಾನ್ಸೆಪ್ಟ್ ಯಾರಿಂದ ಬಂತು, ಹೇಗೆ ಆಯಿತು ನೋಡಿ. ಅರೌಂಡ್ 600 ಬಿ ಸಿ tales of Miletus, Thales, THALES, of Miletus, MILETUS. ಇವ್ರು ಯಾರಂದರೆ ಫೌಂಡರ್ ಯಾವುದ್ರಿದ್ದು ಆಫ್ ಗ್ರೀಕ್ ಸೈನ್ಸ್. ಈ ಗ್ರೀಕ್ ಸೈನ್ಸಿನ ಫೌಂಡರ್ ಇವರು, ಫೌಂಡರ್ ಆಫ್ ಗ್ರೀಕ್ ಸೈನ್ಸ್. ಆಯಿತಾ, ಫೌಂಡರ್ ಆಫ್ ಗ್ರೀಕ್ ಸೈನ್ಸ್. ಇವರು ಏನು ಮಾಡಿದರು, ಆ್ಯಂಬರ್ ಬಗ್ಗೆ ಒಬ್ಸರ್ವ್ ಮಾಡಿದರು. ವೆನ್ ಆ್ಯಂಬರ್ ರಬ್ಡ್ ವಿತ್, ಓಕೆ, ಇವರೇನು ಮಾಡಿದರು, ಈ ಆ್ಯಂಬರ್ ಎನ್ನುವ ಒಂದು ಸಬ್ಸ್ಟೆನ್ಸ್ ಇದು. ಆ್ಯಂಬರ್ ಅಂದರೆ ಏನು? ಆ್ಯಂಬರನ್ನು ವೂಲನ್ ಕ್ಲೋತಲ್ಲಿ ರಬ್ ಮಾಡಿದಾಗ, ವೂಲನ್ ಕ್ಲೋತ್ ಒಟ್ಟಿಗೆ, ಆ್ಯಂಬರನ್ನು ವೂಲನ್ ಕ್ಲೋತ್
ಕ್ಲಾತೊಟ್ಟಿಗೆ ರಬ್ ಮಾಡಿದಾಗ ಈ ಅಟ್ರಾಕ್ಟಿವ್ ಕ್ಯಾರೆಕ್ಟರನ್ನು ಡಿಟೆಕ್ಟ್ ಮಾಡಿದರು. ಅವರು ಒಬ್ಸರ್ವ್ ಮಾಡಿದರು ಅಟ್ರಾಕ್ಟಿವ್ ಕ್ಯಾರೆಕ್ಟರ್ ಅಂದರೆ ಏನಾಯಿತು ಅಂತ ಹೇಳಿದರೆ, ಆ್ಯಂಬರ್ನ ಗ್ರೀಕ್ ವೂಲನ್ ಕ್ಲೋತೊಟ್ಟಿಗೆ ರಬ್ ಮಾಡಿದಾಗ, ಆ್ಯಂಬರ್ ಅಂದರೆ ಏನು ಆ್ಯಕ್ಚುಲಿ? ಆ್ಯಂಬರ್ ಅಂತ ಹೇಳಿದ್ರೆ ಯೆಲ್ಲೋ ರೆಸಿನಸ್ ಮಿಕ್ಸ್ಚರ್ ಇದೆ. ಆ್ಯಕ್ಚುಲಿ ಇದರ ಕಲರ್ ಯೆಲ್ಲೋ, ಆ್ಯಂಬರ್ ಇದ್ದು ಯೆಲ್ಲೋ. ರೆಸಿನಸ್ ಏನು ರೆಸಿನಸ್ ಅಂತ ಹೇಳಿದ್ರೆ ಒಂದು ಅಂಟು ದ್ರವ, ಅದು ಗ್ಲೂ ಲೈಕ್ ಅಂಟು ದ್ರವ, ಗ್ಲೂ ಲೈಕ್ ಸ್ಟ್ರಕ್ಚರ್. ರಬ್ ಮಾಡಿದಾಗ ಈ ಅಟ್ರಾಕ್ಟಿವ್ ಕ್ಯಾರೆಕ್ಟರನ್ನು ಅವರು ಒಬ್ಸರ್ವ್ ಮಾಡಿದರು. ಸ್ಟಾರ್ಟಿಂಗ್ ಒಬ್ಸರ್ವ್ ಮಾಡಿದ್ರು ಇವರು ಯಾರಂತ ಹೇಳಿದರೆ ಥೇಲ್ಸ್ ಆಫ್ ಮಿಲೆಟಸ್, ಫೌಂಡರ್ ಆಫ್ ಗ್ರೀಕ್ ಸೈನ್ಸ್. ಅವರು ಇದನ್ನು ಒಬ್ಸರ್ವ್ ಮಾಡಿದರು. ನೆಕ್ಸ್ಟ್ ಏನಾಯಿತು ಅಂತ ಹೇಳಿದರೆ, ಸ್ವಲ್ಪ ಸಮಯ ಹೋದ್ಮೇಲೆ, ಒಂದಷ್ಟು ವರ್ಷಗಳು ಹೋದ್ಮೇಲೆ 1600 AD 1600 AD, this is the year. William Gilbert ಇವರು ಏನು ಮಾಡಿದರು ಅಂತ ಹೇಳಿದರೆ, ಇವರು ಸೇಮ್ ಪ್ರಾಪರ್ಟಿಯನ್ನು ಸ್ಟಡಿ ಮಾಡಿದರು. ಸೇಮ್ ಕ್ಯಾರೆಕ್ಟರ್ ಆ್ಯಂಬರನ್ನು ಉಲನ್ ಕ್ಲೋತೊಟ್ಟಿಗೆ ರಬ್ ಮಾಡಿದಾಗ ಅಟ್ರಾಕ್ಷನ್ ಆಗುತ್ತೆ. ಇದನ್ನು ಇವರು ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡಿದ್ದು. ಇದರ ಬಗ್ಗೆ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಿದರು. ಇವರು ವಿಲಿಯಂ ಗಿಲ್ಬರ್ಟ್ ಯಾರು ಅಂತ ಹೇಳಿದರೆ, ಆವಾಗಿನ ಬ್ರಿಟನ್ ಕ್ವೀನ್ ಎಲಿಜಬೆತ್ I, ಬ್ರಿಟನ್ ಕ್ವೀನ್ ಅವರು ಎಲಿಜಬೆತ್ I ಇವರ ಪರ್ಸನಲ್ ಡಾಕ್ಟರ್ ಅವರು ಕ್ವೀನ್ ಇದ್ದು. ಅವರು ಏನು ಮಾಡಿದರು, ಅವರು ಇದೇ ಕ್ಯಾರೆಕ್ಟರ್ ಯಾರು ಥೇಲ್ಸ್ ಆಫ್ ಮಿಲೆಟಸ್ ಏನು ಅಬ್ಸರ್ವ್ ಮಾಡಿದರೆ ಅದನ್ನೇ ಅವರು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಿದರು. ಪರ್ಸನಲ್ ಡಾಕ್ಟರ್ ಆಗಿದ್ದರು ಅವರು, ಕ್ವೀನ್ ಎಲಿಜಬೆತ್ ಇತ್ತು. ಆನಂತರ ಅವರು ಏನು ಮಾಡಿದರು ಅಂತ ಹೇಳಿದರೆ, ಇವರೇ ಯಾರು ವಿಲಿಯಂ ಗಿಲ್ಬರ್ಟ್ ಈ ಎಲೆಕ್ಟ್ರಿಸಿಟಿಗೆ ಒಂದು ಪ್ರಾಪರ್ ಹೆಸರು ಕೊಟ್ಟವರು ಇವರು. ಅವ್ರು ಏನು ಮಾಡಿದರು ಅಂತ ಹೇಳಿದರೆ, ಅವ್ರದ್ದೊಂದು ಬುಕ್ ಇದೆ. ಅವ್ರದ್ದು ಬುಕ್ ಏನು ಅಂತ ಹೇಳಿದರೆ ಡಿ ಮ್ಯಾಗ್ನೆಟಿ. ಅವರ ಬುಕ್ಕು ಯಾರ್ದು? ವಿಲಿಯಂ ಗಿಲ್ಬರ್ಟ್ ಬರೆದ ಬುಕ್ಕು ಡಿ ಮ್ಯಾಗ್ನೆಟೆ ಅಂತೇಳಿ. ಏನು ಡಿ ಮ್ಯಾಗ್ನೆಟೆ ಅಂತ ಹೇಳಿದರೆ, ಅದರ ನಿಜವಾದ ಮೀನಿಂಗ್ ಆನ್ ದಿ ಮ್ಯಾಗ್ನೆಟ್ ಅಂತೇಳಿ. ಅಂದರೆ ಮ್ಯಾಗ್ನೆಟ್ ಮೇಲೆ, ಮ್ಯಾಗ್ನೆಟ್ಟಿಗೆ ಸಂಬಂಧಪಟ್ಟಿರುವುದು ಅಂತೇಳಿ. ಮ್ಯಾಗ್ನೆಟ್ ಗೊತ್ತಾಯ್ತಲ್ಲ. ಅವರು ಆ್ಯಕ್ಚುಲಿ ಈ ಈ ಎಂಟೈರ್ ಫಿನೋಮಿನನಿಗೆ, ಈ ಎಲೆಕ್ಟ್ರಿಸಿಟಿಗೆ, ಎಂಟೈರ್ ಫಿನೋಮಿನನಿಗೆ ಇವ್ರು ಏನು ಮಾಡಿದರು ಅಂತ ಹೇಳಿದರೆ ಎಲೆಕ್ಟ್ರಿಕಾ ಅಂತ ಒಂದು ಹೆಸರಿಟ್ಟರು. ಆ್ಯಕ್ಚುಲಿ ಎಲೆಕ್ಟ್ರಿಕಾ ಅಂದರೆ ಏನು? ಇಂಥ ಸಬ್ಸ್ಟೆನ್ಸಸ್ಸಿಗೆ, ಈಗ ಯಾವುದೇ ಸಬ್ಸ್ಟೆನ್ಸ್ ಇರ್ಬೋದು, ಈಗ ಆ್ಯಂಬರ್ ಒಟ್ಟಿಗೆ ರಬ್ ಮಾಡಿದಾಗ ಆ್ಯಂಬರದ್ದು ಪ್ರಾಪರ್ಟಿಯನ್ನು ಪಡ್ಕೊಳ್ತದಲ್ಲ, ಅಟ್ರಾಕ್ಟಿವ್ ಪ್ರಾಪರ್ಟಿ ಇರ್ಬೋದು, ರಿಪಲ್ಸಿವ್ ಪ್ರಾಪರ್ಟಿ ಇರ್ಬೋದು. ಆ ಪ್ರಾಪರ್ಟಿಗೆ ಅವ್ರು ಏನು ಮಾಡಿದರು, ಆ ಸಬ್ಸ್ಟೆನ್ಸಿಗೆ ಎಲೆಕ್ಟ್ರಿಕಾ ಅಂತ ಹೆಸರಿಟ್ಟರು. ಆ ಸಬ್ಸ್ಟೆನ್ಸಿಗೆ ಯಾವ ಸಬ್ಸ್ಟೆನ್ಸ್ ಚಾರ್ಜ್ ಆಗುತ್ತೆ, ಆ ಸಬ್ಸ್ಟೆನ್ಸ್ ಯಾವುದರೊಟ್ಟಿಗೆ ರಬ್ ಮಾಡಿದಾಗ ಚಾರ್ಜ್ ಆಗುತ್ತೆ, ಆ ಸಬ್ಸ್ಟೆನ್ಸಸ್ಸಿಗೆ ಎಲೆಕ್ಟ್ರಿಕಾ ಅಂತ ಹೆಸರಿಟ್ಟರು. ಗೊತ್ತಾಯ್ತಲ್ಲ. ಏನು ಎಲೆಕ್ಟ್ರಿಕಾ ಅಂತ ಹೇಳಿದರೆ, ಎಲೆಕ್ಟ್ರಿಕಾ ಅಂತ ಹೇಳಿದರೆ ಆ್ಯಕ್ಚುಲಿ ಇದು ಗ್ರೀಕ್ ನೇಮ್ ಅದು. ಎಲೆಕ್ಟ್ರಿಕಾ ಅಂದರೆ ಗ್ರೀಕ್ ನೇಮ್.
ಅಥವಾ ಆ್ಯಂಬರಿಗೆ ಕೂಡ ಎಲೆಕ್ಟ್ರಿಕಾ ಅಂತ ಒಂದು ಹೆಸರಿದೆ. ಆ್ಯಂಬರ್ಗೆ ಗ್ರೀಕಲ್ಲಿ ಎಲೆಕ್ಟ್ರಿಕಾ ಅಂತ ಹೆಸರಿದೆ ಆ್ಯಂಬರಿಗೆ. ಆ್ಯಕ್ಚುಲಿ ಇದಕ್ಕೆ ಎಲೆಕ್ಟ್ರಾನ್ ಅಂತ ಅಂತಾರೆ. ಎಲೆಕ್ಟ್ರಾನ್ ಇದು AELEKTRON ಎಲೆಕ್ಟ್ರಾನ್ ಅಂತಾರೆ ಆ್ಯಂಬರಿಗೆ. ಇದೇ ಹೆಸರು ಮುಂದಕ್ಕೆ ಎಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಇರ್ಬೋದು, ಎಲೆಕ್ಟ್ರಿಕ್ ಚಾರ್ಜ್ ಇರ್ಬೋದು, ಅಥವಾ ಎಲೆಕ್ಟ್ರಾನ್ ಇರ್ಬೋದು. ಈ ಎಲ್ಲ ಹೆಸರು ಇದೆಲ್ಲ ಹೆಸರು ಬರಲಿಕ್ಕೆ ಕಾರಣವೇ ಈ ವರ್ಡ್ ಎಲೆಕ್ಟ್ರಾನ್. ಆ್ಯಂಡ್ ಈ ಎಲೆಕ್ಟ್ರಿಕಾ ಅಥವಾ ಎಲೆಕ್ಟ್ರಾನ್ ಎನ್ನುವಂಥ ಒಂದು ಹೆಸರನ್ನು ಫಸ್ಟ್ ಇದನ್ನು ಪರಿಚಯ ಮಾಡಿಕೊಟ್ಟವರು ವಿಲಿಯಂ ಗಿಲ್ಬರ್ಟ್. ಆದ ಕಾರಣ ಈ ವಿಡಿಯೋದಲ್ಲಿ ಮೇಯ್ನ್ ನಾನು ಕಾನ್ಸಂಟ್ರೇಟ್ ಮಾಡಿರೋದು ಒಂದು ಇಂಟ್ರೊಡಕ್ಷನ್, ಎರಡನೇ ಪಾಯಿಂಟ್ ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ. ಯಾಕೆ ಫ್ರಿಕ್ಷನಿಂದ ಹೇಗೆ ಎಲೆಕ್ಟ್ರಿಸಿಟಿ ಡೆವಲಪ್ ಆಗುತ್ತೆ, ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ. ಆನಂತರ ಹಿಸ್ಟ್ರಿ ಆಫ್ ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ. ಅದರದ್ದು ಸ್ಮಾಲ್, ತುಂಬ ಹಿಸ್ಟ್ರಿ ಹೇಳಿದ್ರೆ ತುಂಬ ಇದೆ, ಹಿಸ್ಟ್ರಿ ಹೇಳಿಲ್ಲ. ಜಸ್ಟ್ ಎಲೆಕ್ಟ್ರಾನ್ ಅಥವಾ ಎಲೆಕ್ಟ್ರಿಸಿಟಿ ಎನ್ನುವಂಥ ಹೆಸರು ಹೇಗೆ ಬಂತು ಎನ್ನುವಂಥದ್ರ ಬಗ್ಗೆ ಇದು ಮಾಡಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮುಂದಿನ ಲೆಸನ್ಸನ್ನು ಕಂಟಿನ್ಯೂ ಮಾಡ್ತೇನೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೆಟ್ ಅಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.